ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅಜೇತಾ ರುಚಿ ಮನೆ. ನೀವು ಮನೆಯಲ್ಲೇ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಮಾಡಬೇಕಾ? ಹಾಗಾದರೆ ಮಸಾಲೆ ದೋಸೆ ಟೇಸ್ಟ್ ಜಾಸ್ತಿ ಮಾಡೋ ರಹಸ್ಯ ಏನು ಅಂತ ಗೊತ್ತಾ? ಅದು ಕೆಂಪು ಚಟ್ನಿ. ಅತಿ ಸುಲಭವಾಗಿ ಮತ್ತು ಕಮ್ಮಿ ಪದಾರ್ಥ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಏನು ಬೇಕು ಅಂತ ಲಿಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ 10 ಬ್ಯಾಡಗೆ ಮೆಣಸಿನ್ಕಾಯಿ, 5 ರೆಡ್ ಚಿಲ್ಲೀಸ್ ತೊಗೊಂಡಿದ್ದೀನಿ. ಅದನ್ನು ಹಾಟ್ ವಾಟರಲ್ಲಿ ಸೋಕ್ ಮಾಡ್ಕೋಬೇಕು. ಸೋಕ್ ಮಾಡ್ಕೊಳೋದ್ರಿಂದ ಸಾಫ್ಟ್ ಆಗುತ್ತೆ, ಬೇಗ ಟೇಸ್ಟ್ ಆಗುತ್ತೆ. ಆಮೇಲೆ ಇದಕ್ಕೆ 4 ರಿಂದ 5 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ. ಅಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಇದನ್ನ ನುಣ್ಣಗೆ ರುಬ್ಕೋಬೇಕು. ಇದನ್ನ ಚಟ್ನಿ ಮೇಲೆ ಹಾಕೊಂಡು ತಿಂತಾ ಇದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲ್ ಟೇಸ್ಟ್ ಅಂತೂ ಪಕ್ಕ. ನೀಟಾಗಿ ಗ್ರೈಂಡ್ ಆಗಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕೋಬೇಕು. ನಾನು ಮೆಣಸಿನ್ಕಾಯಿ ಸೋಕ್ ಮಾಡಿರೋ ನೀರೇ ಹಾಕೋತಾ ಇದ್ದೀನಿ. ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ಫೈನ್ ಪೇಸ್ಟ್ ಆಗಬೇಕು ನೋಡಿ, ಈ ಥರ. ಈಗ ಕೆಂಪು ಚಟ್ನಿ ರೆಡಿ. ನೋಡಿದ್ರಲ್ಲ ಹೇಗೆ ಘಮಘಮಿಸೋ ಕೆಂಪು ಚಟ್ನಿ ಈಗ ಸಿದ್ಧವಾಗಿದೆ. ಇದನ್ನ ದೋಸೆ ಮೇಲೆ ಹಚ್ಚಿ ಅದ್ರ ಮೇಲೆ ಸ್ವಲ್ಪ ಆಲೂಗೆಡ್ಡೆ ಪಲ್ಯ ಹಾಕಿದ್ರೆ ನಿಮ್ಮ ಮನೆಯಲ್ಲೂ ಮಸಾಲೆ ದೋಸೆ ಸವಿಯಲು ರೆಡಿ. ಈ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.